ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತ್ತೊಬ್ಬ ನಾಯಕನ ಹೆಸರು ನೋಡೋದಕ್ಕೆ ಸಿಗ್ತಾ ಇದೆ, ಶರತ್ ಬಚ್ಚೇಗೌಡರು. ಶರತ್ ಬಚ್ಚೇಗೌಡ ಅವರು ಯುವಕರು ಹೊಸ ಮುಖಕ್ಕೆ ಆದ್ಯತೆ ಅಂತ ಅಂದಾಗ ನನಗೊಂದು ಅವಕಾಶ ಸಿಗಬಹುದು ಅಂತ ಎದುರು ನೋಡ್ತಿದ್ದಾರೆ. ಶರತ್ ಬಚ್ಚೇಗೌಡ ಅವರು ನಿಮ್ಗೆ ನೆನಪಿರ್ಲಿ, ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಹಿಂದೆ ಮುಂದೆ ಎಲ್ಲಿ ನೋಡಿದ್ರು ಕೂಡ ಶರತ್ ಬಚ್ಚೇಗೌಡ ಅವರೇ ನೋಡೋದಕ್ಕೆ ಸಿಗ್ತಾರೆ. ಹಾಗಾಗಿ ಒಂದು ಅವಕಾಶ ಸಿಗಬಹುದು ಅಂತ ಜನಮನ್ನಣೆ ಗಳಿಸಿದವರು ಅಂತ ಇದೆ. ಹೊಸಕೋಟೆ ಭಾಗದಲ್ಲಿ ನೋಡಿದ್ರೆ ಒಳ್ಳೆ ಪ್ಲಸ್ ಆಗಿ ಜನ ಮಾತಾಡ್ತಾರೆ ಈ ನಾಯಕನ ಬಗ್ಗೆ. ಹಂಗಾಗಿ ಅದನ್ನೆಲ್ಲವನ್ನ ಆಧಾರವಾಗಿಟ್ಕೊಂಡು ಹೊಸ ಮುಖಕ್ಕೆ ಆದ್ಯತೆ, ಹೊಸಬರಿಗೆ ನೀವು ಅವಕಾಶ ಮಾಡಿಕೊಡ್ತೀರಿ ಅಂತ ಆದ್ರೆ ಶರತ್ ಬಚ್ಚೇಗೌಡರು ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟವರು, ಒಂದು ಅವಕಾಶ ಸಿಗುವಂತಹ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೇನು ಒಕ್ಕಲಿಗ ಸಮುದಾಯದಲ್ಲಿ ಪ್ರಭಾವಿ ಯುವ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಹಾಗೂ ಕೋಲಾರದಲ್ಲೂ ಕೂಡ ತಮ್ಮ ಪ್ರಭಾವವನ್ನ ಬೀರಿರುವ ನಾಯಕ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತರಲ್ಲಿ ಒಬ್ರು ಅಂತ ನಾನು ಆಲ್ರೆಡಿ ಹೇಳಿದ್ನಲ್ಲ ಶರತ್ ಬಚ್ಚೇಗೌಡರು. ಹಾಗಾಗಿ ಒಂದು ಅವಕಾಶ ಆ ಆಧಾರದಲ್ಲಿ ಸಿಗಬಹುದು ಅಂತ. MTB ನಾಗರಾಜ್ ಅವರ ವಿರುದ್ಧ 2 ಬಾರಿ ಗೆಲುವು ಸಾಧಿಸಿದ್ದು ಕೂಡ ಆ ಕೀರ್ತಿ ಇದೆ ಶರತ್ ಬಚ್ಚೇಗೌಡ ಅವರಿಗೆ. ಹಂಗಾಗಿ ಇದೆಲ್ಲವನ್ನ ಕೂಡ ಅಳೆದು ತೂಗಿ ಲೆಕ್ಕಾಚಾರ ಹಾಕಿದ್ರೆ ಯುವ ಮುಖಕ್ಕೆ ಆದ್ಯತೆ, ಹೊಸಬರಿಗೆ ಆದ್ಯತೆ, ಪಕ್ಷ ಸಂಘಟನೆಯ ವಿಚಾರದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಅನ್ನುವಂಥ ಲೆಕ್ಕಾಚಾರಗಳಿದ್ರೆ ಖಂಡಿತ ಶರತ್ ಬಚ್ಚೇಗೌಡರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅವ್ರಿಗೂ ಕೂಡ ಅವಕಾಶ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ನಿರೀಕ್ಷೆ ಮಾಡ್ತಿದ್ದಾರೆ. ಲಾಭಿ ಒತ್ತಡ ಮಾಡಬೇಕು ಅಂತ ಏನಿಲ್ಲ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಇವರ ಬಗ್ಗೆ ಗೊತ್ತು, ಇವರ ಕೆಲಸದ ಬಗ್ಗೆ ಗೊತ್ತು, ಇವರಿಗೆ ಕೊಟ್ಟರೆ ಏನಾಗುತ್ತೆ, ಪಕ್ಷಕ್ಕೆ ಅದು ಯಾವ ರೀತಿ ಪ್ಲಸ್ ಆಗಬಹುದು ಅನ್ನೋ ವಿಚಾರಗಳು ಕೂಡ ಗೊತ್ತು. ಹಾಗಾಗಿ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ, ಸಿಗುತ್ತೆ 2ನೇ ಬಾರಿ ನನಗೆ ಒಂದ್ಸಾರಿ ಅವಕಾಶ ಅಂತ. ಮೊದಲ ಬಾರಿನೇ ಒತ್ತಡಗಳು ಜಾಸ್ತಿ ಆಗಿತ್ತು ಇವರಿಂದ, ಬಟ್ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ. ಬಟ್ ಈಗ ಸಿಗುವಂಥ ನಿರೀಕ್ಷೆ ಇದೆ, ಕಾದ್ ನೋಡಬೇಕು ಏನಾಗುತ್ತೆ ಅಂತ.